ಮಲಗಿದ್ದೀರಾ ಇದ್ದಿದ್ದೀರಾ ಅಂತ ನೋಡ್ತಾ ಇದ್ದೀವಿ. ನಮಸ್ಕಾರ ಬಂಧುಗಳೇ, ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಜಿಲ್ಲಾ ಮಂತ್ರಿಗಳಂತ ಮಾದೇವಪ್ಪನವರೇ, ಮುಖ್ಯವಾಗಿ ಇವತ್ತು ಪ್ರಶಸ್ತಿಗೆ ಪಾತ್ರ ಅಂತ ನಮ್ಮ ಹಾವೇರಿ ಜಿಲ್ಲೆಯವರು ಬಸವರಾಜರವರು, ಭಾಳ ಇತಿಹಾಸ ಇದೆ, ಸರ್ಕಾರ ಅವರಿಗೆ ಗುರುಸಿ ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶಿವರಾಜ್ ತಂಗಡಿ ಅವರೇ ಮತ್ತು ಶಾಸಕರಾದಂಥ ಗೋವಿಂದರಾಜರವರು, ಕೃಷ್ಣಮೂರ್ತಿಯವರು, ಬಂಡಿ ಸಿದ್ದೇಗೌಡರು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಗೋವಿಂದರಾಜ್ ಇದ್ದಾರೆ, ತಿಮ್ಮಯ್ಯನವರಿದ್ದಾರೆ, ಶಿವಣ್ಣವರಿದ್ದಾರೆ, ರವಿಶಂಕರ್ ಇದ್ದಾರೆ, ಅಧ್ಯಕ್ಷತೆ ವಹಿಸ್ತಕ್ಕಂಥ ಶ್ರೀವತ್ಸ ಅವರಿದ್ದಾರೆ, ಇನ್ನು ಎಲ್ಲ ಜಿಲ್ಲಾಡಳಿತ ಇದ್ದಾರೆ, ಇನ್ನು ಪ್ರಮುಖ ನಾಯಕರುಗಳೆಲ್ಲ ಇದ್ದಾರೆ. ನಾನು ಭಾಷಣ ಮಾಡೋದು ಏನಿಲ್ಲ ಇಲ್ಲಿ. ನನಗೂ ಒಂದಷ್ಟು ಕೂತ್ಕೊಂಡು ಈ ಕಲೆ ಎಲ್ಲ ನಮ್ಮ ರಾಜಕೀಯ ಎಲ್ಲ ಒಂದು ಕಡೆ ಸೈಡ್ಗಿಟ್ಟು ಈ ಕಲೆ ಸಂಸ್ಕೃತಿನ ನೋಡಿ ಸಂತೋಷ ಪಡಬೇಕು ಅಂತೇಳಿ ಆಸೆ ಇದೆ. ನೀವೆಲ್ಲ ಭಾಗ್ಯವಂತರು, ಮೈಸೂರಲ್ಲಿರೋರು. ಇಷ್ಟು 10 ದಿನಗಳ ಕಾಲ ನಿಮಗೆ ಬಂದು ಎಲ್ಲ ಕಡೆ ನಿಮ್ಗೆ ಏನು ರುಚಿ ಬೇಕೋ, ಈ ಹೋಟ್ಲಿಗೆ ಹೋದರೆ ಯಾವ ರೀತಿ ನಾವು ಏನೇನು ಬೇಕೋ ಆಯ್ಕೆ ಮಾಡಿ ತಿನ್ನೋಂಥ ಅವಕಾಶ ಇದೆಯೋ, ಹಂಗೆ ಸಾಹಿತಿ ಲೋಕದಲ್ಲಿ, ಸಂಸ್ಕೃತಿ ಲೋಕದಲ್ಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಕೂಡ ಇಡೀ ರಾಜ್ಯ ದೇಶದಿಂದ ಬಂದು ನಿಮಗೆ ಪ್ರದರ್ಶನ ಮಾಡಿ ನಿಮಗೆ ಮನಸ್ಸಿಗೆ ಆನಂದ ಕೊಡುವಂಥ ಒಂದು ಭಾಗ್ಯ. ಪುರಂದರದಾಸು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಪನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಭಾಗ್ಯ ಇದು ಮೈಸೂರವ್ರಿಗೆ, ಇಂಥ ಒಂದು ಅವಕಾಶ. ಹಿಂದೆ ಮಹಾರಾಜರ ಕಾಲದಿಂದ ನಡ್ಕೊಂಡು ಬಂದ ಒಂದು ಪರಂಪರೆ. ಕಲೆಯ ಆರಾಧನೆಯೇ ದಸರಾ, ಸಂಸ್ಕೃತಿಯ ಆರಾಧನೆಯೇ ದಸರಾ. ಚಾಮುಂಡಿ ಬೆಟ್ಟದ ದುರ್ಗಾ ಶಕ್ತಿಯ ಆರಾಧನೆ ಇಲ್ಲಿ ಸಂಸ್ಕೃತಿಯ ಆರಾಧನೆಯಾಗಿ ಇವತ್ತು ಬೆಳ್ಕೊಂಡು ಹೋಗ್ತಾ ಇದೆ. ಇವತ್ತು ನಾನು ಹೇಳೋದು ಇಷ್ಟೇ, ಈಗ ಈ ಸಂಸ್ಕೃತಿಗೆ, ಈ ಕಲೆ, ನಾವು ಅನೇಕ ವಸ್ತುಗಳನ್ನು ನಾವೆಲ್ಲ ನಮ್ಮ ಜನ ಬಳಸ್ತಾರೆ. ಒಂದು ಕಡೆ ಟಮಟೆ, ಡೊಳ್ಳು, ನಗಾರಿ, ವೀರಗಾಸೆ, ಕೋಲಾಟ, ಯಕ್ಷಗಾನ, ಕೊಳಲು ಇವೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೀವಿ. ಕೊಡಲು ನಮ್ಮ ಚಾಮರಾಜನಗರದ ಒಂದು ಬಿದಿರು. ಆ ಬಿದಿರಿಗೆ ಗೊತ್ತಿಲ್ಲ ಯಾವ ರೀತಿ ಅದರಲ್ಲಿ ಶಬ್ದ ಉತ್ಪತ್ತಿ ಆಗ್ತದೆ ಅಂತೇಳಿ ಪಾಪ ಬಿದಿರು ಗೊತ್ತಿಲ್ಲ. ಹಂಗೆ ಆ ಬಿದಿರಿನಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಕೊಡಲಿ ಅಂತ. ಕೃಷ್ಣನ ಕೊರಳು ಅಂಥ ಒಂದು ದೊಡ್ಡ ಒಂದು ಜನ ಮನವನ್ನು ಗೆದ್ದಂಥ ಒಂದು ಇತಿಹಾಸ ನಾವೆಲ್ಲ ನೋಡಿದ್ದೇವೆ. ಅಂಥ ಪರಂಪರೆಯಲ್ಲಿ ನಾವು ಬೆಳ್ತಾ ಇದ್ದೇವೆ. ನಮ್ಮ ಕುರಿಗಳಲ್ಲಿ, ಮೇಕೆಗಳಲ್ಲಿ, ದನಗಳಲ್ಲಿ ಚರ್ಮ, ಯಾರೂ ಕೂಡ ಚರ್ಮನ ನಾವು ಉಪಯೋಗಿಸ್ತೇವೆ ತಿನ್ನಕ್ಕೆ. ಕುರಿ ಉಪಯೋಗಿಸ್ತೇವೆ, ಮೇಕೆ ಉಪಯೋಗಿಸ್ತೀವಿ. ಚರ್ಮ ತೆಗೆದುಬಿಟ್ಟು ಟಮಟೆ ಮಾಡ್ತಾರೆ, ಬೇರೆ ಬೇರೆ ಪದಾರ್ಥಗಳೆಲ್ಲ ಡೊಳ್ಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದರಲ್ಲಿ ಎಂಥ ಏಟು ಬೀಳ್ತದೆ, ಎಂಥ ಶಬ್ದ ಉತ್ಪತ್ತಿ ಆಗ್ತದೆ ಅಂತೇಳಿ ಪಾಪ ಕುರಿಗೂ ಗೊತ್ತಿರಲಿಲ್ಲ, ಮೇಕೆಗೂ ಗೊತ್ತಿರಲಿಲ್ಲ. ಹಂಗೆ ಪ್ರತಿಯೊಂದು ಮನುಷ್ಯನ ಅಂಶ ಕೂಡ, ಪ್ರಾಣಿಯ ಅಂಶ ಕೂಡ, ಈ ಭೂಮಿಲಿ ಬೆಳೆಯುವಂಥ ಪ್ರತಿಯೊಂದು ಬಿದಿರಿಂದ ಕೂಡ ಈ ನಮ್ಮ ಕಲೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಾಹಿತ್ಯಕ್ಕೆ ಎಷ್ಟು ನಮಗೂ ಉಪಯೋಗ ಆಗ್ತದೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ. ಇವತ್ತು ನನ್ನ ಕೈಲಿ ಸೈಕಲ್ ಗುರ್ತಿನ ಅಗರಬತ್ತಿ ಕಂಪ್ನಿಯವರು ಅವರು 50 ಲಕ್ಷ ಕೂಡ ಕೊಟ್ಟಿದ್ದಾರಂತೆ. ನಮ್ಮ DC ಸಾಹೇಬ್ರು ಹೇಳ್ತಾ ಇದ್ರು, ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಈ ಕಾರ್ಯಕ್ರಮಕ್ಕೆ ಅಂತೇಳಿ. ಸಹಕಾರ ಅವ್ರಿಗೂ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಅಭಿನಂದಿಸ್ತೇನೆ. ಸ್ಪಾನ್ಸರ್ ಮಾಡಿದ್ದಾರಂತೆ, ಅವ್ರಿಗೂ ಒಳ್ಳೆಯದಾಗಲಿ. ಏಕೆಂದರೆ ಅವರು ನಮಗೆ ಆ ಅಗರಬತ್ತಿಯಲ್ಲಿ ಸುವಾಸನೆ ಕೊಡ್ತಾ ಇದ್ದಾರೆ. ಭಕ್ತಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಹಂಗೆ ನಿಮ್ಮ ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕಾದ್ರೆ ಆ ಅಗರಬತ್ತಿಯನ್ನು ಉಪಯೋಗಿಸಿ ಆ ದೇವರು ಪ್ರಾರ್ಥನೆ ಮಾಡೋಂಥ ಶಕ್ತಿ, ಆ ದೇವರು ಕೂಡ ವಾಸನೆಯ ತಲುಪಿ ನಿಮಗೆಲ್ಲ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಂಥ ಒಂದು ಭಾಗ್ಯ ನಿಮಗೆ ಸಿಗಲಿ ಅಂತೇಳಿ, ಆ ಸೈಕಲ್ ಗುರುತಿನ ಭಾಗ್ಯ ನಿಮಗೆ ಸಿಗಲಿ, ಅಗರಬತ್ತಿ ಭಾಗ್ಯ ಸಿಗಲಿ ಅಂತೇಳಿ ಪ್ರಾರ್ಥಿಸಿ
ಇವತ್ತು ನಮ್ಮ ಸರ್ಕಾರ ಕಲೆಗೆ ಸಾಹಿತ್ಯಕ್ಕೆ ಎಲ್ಲ ಸಂದರ್ಭದಲ್ಲೂ ನಾನು ಮುಖ್ಯಮಂತ್ರಿಗಳು ಅನೇಕ ಪ್ರಶಸ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಕೂತ್ಕೊಳ್ತೇವೆ ಸಮಿತಿಗೆ. ನಾವು ರಾಜಕಾರಣನೇ ಬದಿಗೊಟ್ಟು ಸಪ್ರೇಟ್ ಒಂದು ಟೀಮ್ ಮಾಡಿಬಿಟ್ಟು ಹರ್ರು ಇದ್ದಾರೆ, ಯಾರು ನಮ್ಗೆ ಗೊತ್ತಿರೋದೇ ಇಲ್ಲ ಅವರು ಅಂಥವ್ರನ್ನ ಆ ಸಮಿತಿಯವರು ಒಂದು 23 ಜನದ ಸಮಿತಿಯವರು ಆಯ್ಕೆ ಮಾಡಿ ಪ್ರತಿಯೊಂದು ಪ್ರಶಸ್ತಿ ಕೊಡಬೇಕಾದ್ರೂ ಆ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಿ ರಾಜಕಾರಣ, ಧರ್ಮ, ಜಾತಿ ಎಲ್ಲ ಕೂಡ ಬದಿಗೊಟ್ಟು ಈ ಕಲೆ ಸಾಹಿತ್ಯವನ್ನು ಉಳಿಸ್ಬೇಕು. ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ನಮ್ಮ ಸಂಸ್ಕೃತಿ, ಅದನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತೇಳಿ ಇವತ್ತು ನಾನು ಹೋಗಿರ್ತಾನೆ ನಮ್ಮ ಪವರ್ ಮಿನಿಸ್ಟ್ರು ಉದ್ಘಾಟನೆ ಮಾಡಬೇಕಾಯಿತು. ನಾನು ಜಿಲ್ಲಾ ಮಿನಿಸ್ಟ್ರು ಹೋಗಿ ಈ ಲೈಟಿಂಗ್ ವ್ಯವಸ್ಥೆ ಉದ್ಘಾಟನೆ ಮಾಡಿದೆ. ನಾನು 5 ವರ್ಷ ಪವರ್ ಮಿನಿಸ್ಟರ್ ಇದ್ದೆ. ಹಾಗೂ ಈಗ ಲೆಕ್ಕ ಹಾಕೊಂಡ್ರೆ ಭಾಳ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ಚೆಸ್ಕಾಮ್ನವರು, ಭಾಳ ಚೆನ್ನಾಗಿದೆ. ನನಗೆ ಇಡೀ ಬೆಂಗಳೂರು ಮೈಸೂರು ಒಂದು ರೌಂಡ್ ಹೋಗಿ ನನ್ನ ಕಣ್ಣು ತುಂಬಿಸ್ಕೊಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಹಾಗೆ ನೀವು ಎಲ್ಲ ಕೂಡ ಇಂಥ ಒಂದು ಅವಕಾಶನ ತಾವೆಲ್ಲ ಉಪಯೋಗಿಸ್ಕೊಂಡು ಇಂಥ ಭವ್ಯವಾದಂಥ ಈ ದೀಪ ಅಲಂಕಾರವನ್ನು ನೋಡಿ ಈ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಕೂಡ ತಾವೆಲ್ಲ ಮೆಲುಕಾಕಿ ಸಂತೋಷ ಪಡಬೇಕು, ನಗನಗ್ತಾ ಇರಬೇಕು ಅಂತೇಳಿ ಡಿ ವಿ ಜಿ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಾಯುಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳುದ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಳುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ನೀವೆಲ್ಲ ನಗನಗ್ತಾ ಸಂತೋಷ ಇರಬೇಕು ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಟಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯ ಗೌರವ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಇದೀಗ ನಮ್ಮ ಕೃಷ್ಣರಾಜ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.